ಪ್ರೇಮಿಗಳ ದಿನ ಪ್ರಪಂಚದಾದ್ಯಂತ ಯುವ ಜೋಡಿಗಳ ಪಾಲಿಗೆ ಬಹಳ ಮಹತ್ವದ ದಿನ. ಆದರೆ ನಮ್ಮಲ್ಲಿ ಕೆಲವರ ಪಾಲಿಗೆ ಪ್ರೇಮಿಗಳ ದಿನ ನೈತಿಕ ಪೊಲೀಸ್ಗಿರಿ ಪ್ರದರ್ಶನಕ್ಕೆ ದಾರಿಯಾಗ್ಬಿಟ್ಟಿದೆ. ಬಜರಂಗ್ ದಳ ತರದ ಸಂಘಟನೆಗಳ ಆ ಜನ ಪಾರ್ಕು, ಸಿನಿಮಾ ಹಾಲ್ಗಳು, ಮಾಲ್ಗಳಿಗೆ ಹೋಗ್ತಾರೆ, ರೆಸ್ಟೋರೆಂಟ್ಗಳಿಗೆ ನುಗ್ತಾರೆ, ಹುಟ್ಟುಹಬ್ಬದ ಪಾರ್ಟಿಗಳು ನಡೆಯುವಲ್ಲೂ ಒಳನುಗ್ತಾರೆ. ಈಗ ವಿಶ್ವವಿದ್ಯಾನಿಲಯಗಳು ಮತ್ತು ಕಾಲೇಜುಗಳ ಆವರಣಗಳನ್ನು ಕೂಡ ಪ್ರವೇಶ ಮಾಡೋಕೆ ಪ್ರಾರಂಭಿಸಿದ್ದಾರೆ. ಅವರು ತಮ್ಮ ಕ್ಯಾಂಪಸ್ಗಳನ್ನ ಧ್ವಂಸಗೊಳಿಸುತ್ತಾರೆ. ಇಂದೋರ್ನಲ್ಲಿ ಅಂಥದ್ದೇ ಘಟನೆ ನಡೆದಿರುವ ವರದಿಯಾಗಿದೆ. ಅಲ್ಲಿ ಉದ್ಯಮಶೀಲತಾ ಕೌಶಲ್ಯ ಹೊಂದಿರುವ ವಿದ್ಯಾರ್ಥಿಗಳು ಸ್ಟಾಲ್ಗಳನ್ನು ಸ್ಥಾಪಿಸಿದ್ರು. ಆದರೆ ಅದೊಂದು ತರಬೇತಿ ಕಾರ್ಯಕ್ರಮ ಅನ್ನೋದನ್ನ ತಿಳಿಯದೆ ಪ್ರೇಮಿಗಳ ದಿನದ ಆಚರಣೆ ಅಂತ ಭಾವಿಸಿ ಒಳಗ್ ನುಗ್ಗಿದ್ರು. ಕೇಸರಿ ವಸ್ತ್ರ ಧರಿಸಿ ಕೋಲುಗಳನ್ನ ಹಿಡಿದು ನಿಂದಿಸ್ತಾ ಅವರು ಅಲ್ಲಿ ಶೌರ್ಯ ಪ್ರದರ್ಶನ ಮಾಡಿದ್ರು. ಧರ್ಮದ ಸೋಗಿನಲ್ಲಿ ಬೇರೆಯದ್ದೇ ರೀತಿಯ ಗೂಂಡಾಗಿರಿ ನಡೆಯುತ್ತೆ. ಕಳೆದ ಕ್ರಿಸ್ಮಸ್ ಹೊತ್ತಲ್ಲಿ ಛತ್ತೀಸ್ಗಢದ ರಾಜಧಾನಿ ರಾಯ್ಪುರದಲ್ಲಿ ಅವರು ಮಾಲ್ಗೆ ನುಗ್ಗಿದ್ರು, ಮಾಲನ್ನ ಧ್ವಂಸ ಮಾಡಿದ್ರು, ಜನರ ಮೇಲೆ ಹಲ್ಲೆ ನಡೆಸಿದ್ರು, ಜನರ ಧರ್ಮದ ಬಗ್ಗೆ ಕೇಳಿದ್ರು. ಇದರ ಬಗ್ಗೆ ಮಾಧ್ಯಮಗಳಲ್ಲಿ ಬಹಳ ಆಕ್ರೋಶ, ಗದ್ದಲ ಉಂಟಾದ ಬಳಿಕ ಅವರನ್ನ ಬಂಧಿಸಲಾಯಿತು. ಕೆಲವು ದಿನಗಳ ನಂತರ ಅವರನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಯಿತು. ಅವರನ್ನ ಯುದ್ಧ ಗೆದ್ದು ಬಂದವರೇನೋ ಅನ್ನುವಂತೆ ಬರಮಾಡಿಕೊಳ್ಳಲಾಯಿತು. ಅದೇ ಕ್ರಿಸ್ಮಸ್ಗೆ ಒಂದಿನ ಮೊದಲು ಉತ್ತರ ಪ್ರದೇಶದ ಬರೇಲಿ ಜಿಲ್ಲೆಯ ಚರ್ಚ್ನ ಹೊರಗೆ ನಿಂತು ಹನುಮಾನ್ ಚಾಲೀಸ ಹಾಡಿದ್ರು. ಅವರು ಚರ್ಚ್ಗಳ ಹೊರಗೆ ಮತ್ತು ಮಾಲ್ಗಳ ಒಳಗೆ ಹುಟ್ಟುಹಬ್ಬದ ಪಾರ್ಟಿಗಳು ನಡೆಯುವಲ್ಲೂ ಒಳನುಗ್ಗಿದ್ರು. ಬರೇಲಿ ಜಿಲ್ಲೆಯಲ್ಲಿ ಒಬ್ಬ ಹುಡುಗಿಯ ಹುಟ್ಟುಹಬ್ಬದ ಪಾರ್ಟಿ ಇತ್ತು. ನರ್ಸಿಂಗ್ ವಿದ್ಯಾರ್ಥಿನಿ ತನ್ನ ಕೆಲವು ಸ್ನೇಹಿತರನ್ನ ಆಹ್ವಾನಿಸಿ ಪಾರ್ಟಿ ಮಾಡ್ತಾ ಇದ್ಲು. ಅಲ್ಲಿ ಲವ್ ಜಿಹಾದ್ ನಡೀತಿದೆ ಅಂತ ಆರೋಪಿಸಿ ನುಗ್ಗಿದ್ರು. ಒಳಗೆ ನುಗ್ಗಿ ಅಲ್ಪಸಂಖ್ಯಾತ ಸಮುದಾಯದ ಹುಡುಗರನ್ನ ಬೆದರಿಸಿದ್ರು ಮತ್ತು ಥಳಿಸಿದ್ರು. ಈ ದಾಳಿ ನಡೆಸಿದ ರಿಷಬ್ ಠಾಕೂರ್ ಅನ್ನೋನ ವಿರುದ್ಧ ಎಫ್ಐಆರ್ ದಾಖಲಿಸಲಾಯಿತು. ಆತನನ್ನ ಜೈಲಿಗೆ ಹಾಕಲಾಯಿತು. ಜೈಲು ವಾಸದ ನಂತರ ಅವನನ್ನ ಜಿಲ್ಲೆಯಿಂದ ಹೊರ ಹಾಕಲಾಯಿತು. ಇದು ಬಜರಂಗ್ ದಳದಂತಹ ಹಿಂದೂ ಸಂಘಟನೆಗಳು ಧರ್ಮ, ಸಂಸ್ಕೃತಿ ಹೆಸರಲ್ಲಿ ಮಾಡುವ ಹೇಯ ಕೃತ್ಯಗಳು. ಸಮಾಜವನ್ನ ಒಡೆಯೋದು, ಧರ್ಮದ ಹೆಸರಲ್ಲಿ ಜನರಲ್ಲಿ ವಿಷಭಾವನೆ ಬಿತ್ತೋದು ನಡೆದಿದೆ. ಈಗ ಇತರ ಬಲಪಂಥೀಯ ಸಂಘಟನೆಗಳು ಬಜರಂಗ್ ದಳದೊಂದಿಗೆ ಸ್ಪರ್ಧಿಸೋಕೆ ಪ್ರಯತ್ನಿಸ್ತಿವೆ. ಅವು ಕೂಡ ಬಜರಂಗ್ ದಳದಂತೆಯೇ ಕೆಲಸ ಮಾಡ್ತಿವೆ. ಇತ್ತೀಚೆಗೆ ಮೀರತ್ನಲ್ಲಿ ಆಕಾಂಕ್ಷಾ ಗೌತಮ್ ಮತ್ತು ಶಹವೇಜ್ ಅವರ ಮದುವೆ ಕಾರ್ಡ್ ಅನ್ನ ಮುದ್ರಿಸಲಾಗಿತ್ತು. ಶಹವೇಜ್ ಮುಸ್ಲಿಂ, ಆಕಾಂಕ್ಷಾ ಗೌತಮ್ ಹಿಂದೂ. ಬಲಪಂಥೀಯ ಸಂಘಟನೆಗಳು ಅಲ್ಲಿ ಲವ್ ಜಿಹಾದ್ ನಡೀತಿದೆ ಅಂತ ಪೊಲೀಸರಿಗೆ ದೂರು ನೀಡಿವೆ. ಹುಡುಗಿ ಪರಸ್ಪರ ಒಪ್ಪಿ ಮದುವೆ ಆಗ್ತಿದ್ರು. ಬಲಪಂಥೀಯ ಸಂಘಟನೆಗಳಿಗೆ ಇದು ಸಮಸ್ಯೆಯಾಗಿ ಕಂಡಿತ್ತು. ಆದ್ರೆ ಅವರನ್ನ ತಡೆಯೋಕೆ ಈ ಜನರು ಯಾರು? ನವಭಾರತ ಅಂತೆಲ್ಲ ಇವರದ್ದೇ ಬಿಜೆಪಿ ಸರ್ಕಾರ ಹೇಳ್ತಿರುವಾಗಲೂ ಇಲ್ಲಿ ಇದೆಲ್ಲವೂ ನಡೀತಿದೆ ಅನ್ನೋದು ದುಃಖಕರ. ಪ್ರತಿದಿನ ಈ ಬಜರಂಗ್ ದಳದವರ ಅನೈತಿಕ ಪೊಲೀಸ್ಗಿರಿಯ ಶೌರ್ಯದ ವಿಡಿಯೋಗಳು ಕಾಣಿಸ್ಕೊಳ್ಳುತ್ತೆ. ದೊಡ್ಡ ಪ್ರಶ್ನೆ ಏನು ಅಂದ್ರೆ, ನಾವು ಬಾಂಗ್ಲಾದೇಶದ ಬಗ್ಗೆ ಮಾತಾಡ್ತೀವಿ ಮತ್ತು ಅಲ್ಪಸಂಖ್ಯಾತರ ಸುರಕ್ಷತೆಯ ಬಗ್ಗೆ, ಅಲ್ಲಿನ ಹಿಂದೂಗಳಿಗೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಚಿಂತಿಸ್ತೀವಿ. ಆದ್ರೆ ಅಲ್ಲಿನಂತೆ ಇಲ್ಲೂ ಅಲ್ಪಸಂಖ್ಯಾತರ ಸುರಕ್ಷತೆಯ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಮುಸ್ಲಿಮರ ವಿರುದ್ಧ ದ್ವೇಷವನ್ನ ಕೆರಳಿಸುವ ಅವರ ಕೆಲಸ ಬೆಳಗ್ಗೆಯಿಂದ ರಾತ್ರಿವರೆಗೆ ನಿರಂತರವಾಗಿ ನಡೀತಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.